ನಮಸ್ತೆ. ನಾವೀಗ ಹೊಸತಾಗಿ ತೋಟ ಮಾಡುವಾಗ ಮೊದಲು ಬರುವ ಪ್ರಶ್ನೆ ಅಂತ ಹೇಳಿದ್ರೆ ಯಾವ ತಳಿಯನ್ನು ಆಯ್ಕೆ ಮಾಡುದು ಅಂತೇಳಿ. ಯಾವ ತಳಿ ಅಂತ ಬಂದ ಕೂಡಲೇ ಮೊದಲು ನಮ್ಗೆ ನೆನಪಾಗುದೇ ಮಂಗಳ ತಳಿ. ಯಾಕಂತ ಹೇಳಿದ್ರೆ ಕರಾವಳಿ ಪ್ರದೇಶದ ಹೆಚ್ಚಿನ ಎಲ್ಲಾ ಕೃಷಿಕರಿಗೆ ಕೂಡ ಮಂಗಳ ತಳಿ ಅಂತ ಹೇಳಿದ್ರೆ ತುಂಬಾ ಇಷ್ಟ. ಮಂಗಳ ತಳಿಯಲ್ಲಿ ಅನೇಕ ಅನುಕೂಲತೆಗಳಿವೆ. ಮುಖ್ಯವಾಗಿ ಅತ್ಯಂತ ಹೆಚ್ಚು ಇಳುವರಿ ಮತ್ತೆ ಅತಿ ಬೇಗವಾಗಿ ಇಳುವರಿ. ನಾವು ಗಿಡ ನೆಟ್ಟು ಸಾಧಾರಣ 3ರಿಂದ 4 ವರ್ಷದೊಳಗೆ ಒಳ್ಳೆಯ ಇಳುವರಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರ ಜೊತೆಗೆ ಒಂದು ಗಿಡದಲ್ಲಿ 3ರಿಂದ 4 kgಯಷ್ಟು ಚಾಲಿ ಅಡಿಕೆ ಕೂಡ ಸಿಗ್ತದೆ. ಸಾಧಾರಣ ಒಂದು ಗಿಡದಲ್ಲಿ 6 ಗೊನೆ ತನಕ ಬರುವುದು ಕೂಡ ಇದೆ. ಚೆನ್ನಾಗಿ ನಾವು ಮೇಂಟೈನ್ ಮಾಡಿದ್ರೆ, ನೀರು ಗೊಬ್ಬರವನ್ನು ಸಮರ್ಪಕವಾಗಿ ಕೊಟ್ರೆ ಅತ್ಯಂತ ಹೆಚ್ಚು ಇಳುವರಿ ನಮಗೆ ಮಂಗಳ ತಳಿ ಕೊಡ್ತದೆ. ಮತ್ತೆ ಈ ಮಂಗಳ ತಳಿ ಉಂಟಲ್ಲ, ತುಂಬಾ ಎತ್ತರಕ್ಕೆ ಹೋಗುದಿಲ್ಲ. ಒಂದು 20 ವರ್ಷದ ಗಿಡಗಳಿಗೆ ಕೂಡ ನಾವು ಕೆಳಗಿನಿಂದಲೇ ಸ್ಪ್ರೇ ಮಾಡ್ಲಿಕ್ಕೆ ಆಗ್ತದೆ. ಕೆಳಗಿನಿಂದಲೇ ನಾವು ದೋಟಿಯಲ್ಲಿ ಕೊಯ್ಲು ಮಾಡ್ಲಿಕ್ಕೆಲ್ಲ ಆಗ್ತದೆ. ವರ್ಷಕ್ಕೆ 1ರಿಂದ 1.5 ಅಡಿಯಷ್ಟು ಮಾತ್ರ ಎತ್ತರಕ್ಕೆ ಹೋಗ್ತದೆ ಅಷ್ಟೇ. ಈ ಮಂಗಳ ತಳಿಯಲ್ಲಿ ಗಿಣ್ಣು ತುಂಬಾ ಸಪುರ. ಗಿಣ್ಣು ಅಂತ ಹೇಳಿದ್ರೆ ಇದು ಈ ಸ್ಟೆಪ್ ಉಂಟಲ್ಲ, ಇದು ಈ ಸೋಗೆ ಇರುವಂತದ್ದು ಇಲ್ಲಿ, ಸೋಗೆ ಹಿಂಗಾರ ಬಿಡುದೆಲ್ಲ ಇಲ್ಲಿ ಅಲ್ವಾ, ಅದು ತುಂಬಾ ಸಪುರ. ಹಾಗಾಗಿ ಎತ್ತರ ಹೋಗುದೆಲ್ಲ ಕಡಿಮೆ. ಇದರಿಂದಾಗಿ ನಮ್ಗೆ ದಕ್ಷಿಣದ ಬಿಸಿಲು ಬಿದ್ದರೂ ಕೂಡ ತುಂಬಾ ಪೆಟ್ಟಾಗುದಿಲ್ಲ. ನಾನು ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದೇನೆ, ಮಂಗಳ ತಳಿ ನಮಗೆ ಬಂದದ್ದು ಚೀನಾ ದೇಶದಿಂದ 1972ರಲ್ಲಿ CP ಸ್ಯಾರೆ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು, ನಮ್ಮ ಜಾಗದಲ್ಲಿ ಬೆಳಿಲಿಕ್ಕೆ ಸೂಕ್ತ ಆಗ್ತದೆ ಅಂತ ಹೇಳಿಕೊಂಡು. ಈ ಮಂಗಳ ತಳಿಯನ್ನು ನಾವು ಕರ್ನಾಟಕ ಮತ್ತೆ ಕೇರಳ ಪ್ರದೇಶದಲ್ಲಿ ಬೆಳೆಯಲು ತುಂಬಾ ಸೂಕ್ತವಾಗಿದೆ. ಹೆಚ್ಚಾಗಿ ಚಾಲಿ ಅಡಿಕೆ ಮಾಡಲು ತುಂಬಾ ಒಳ್ಳೆಯದಾಗ್ತದೆ. ಆದರೆ ಮಂಗಳ ತಳಿಯಲ್ಲಿ ಒಂದೆರಡು ತೊಂದರೆ ಕೂಡ ಇದೆ. ಸಾಧಾರಣ 20-25 ವರ್ಷ ಆಗುವಾಗ ಇದರ ಲೈಫ್ ಮುಗೀತದೆ ಅಂತ ಹೇಳ್ಬೋದು. ಹೆಚ್ಚು ಇಳುವರಿ ಕೊಡ್ತದೆ, ಆದ್ರೆ ಮತ್ತೆ ಇಳುವರಿ ಸಡನ್ ಆಗಿ ಕೆಳಗೆ ಹೋಗ್ತದೆ. ನಮ್ಮ ಲೋಕಲ್ ತಳಿಗಳೆಲ್ಲ 40-50 ವರ್ಷ ಆದ್ರೂ ಕೂಡ ಇಳುವರಿ ಕೊಡ್ತಾ ಇರ್ತದೆ. ಇದು ಹಾಗಲ್ಲ. ಮತ್ತೆ ಸ್ವಲ್ಪ ಮೇಂಟೆನೆನ್ಸ್ ಬೇಕು. ನೀರು ಗೊಬ್ಬರ ಒಳ್ಳೆ ಕೊಟ್ರೆ ಮಾತ್ರ ಸರಿಯಾದ ಇಳುವರಿ ಸಿಗ್ತದೆ. ಲೋಕಲ್ ತಳಿಗಳಿಗೆ ಹಾಗಲ್ಲ, ಎಂತಾದ್ರೂ ನಡೀತದೆ ಅಂತ ಹೇಳುವ ಹಾಗೆ ಹಾಗಲ್ಲ. ಸ್ವಲ್ಪ ಮೇಂಟೆನೆನ್ಸ್ ಇದೆ, ಆದ್ರೂ ಕೂಡ ಮಂಗಳದಷ್ಟು ಬೇಕಾಗುದಿಲ್ಲ. ಮಂಗಳಕ್ಕೆ ನೀರೆಲ್ಲ ಜಾಸ್ತಿ ಬೇಕಾಗ್ತದೆ. ಮತ್ತೆ ಎಡೆ ಗಿಡವಾಗಿ ಮಂಗಳ ತಳಿಯನ್ನು ಹಾಕ್ಲಿಕ್ಕೆ ಆಗುದಿಲ್ಲ. ಹೊಸದಾಗಿ ತೋಟ ಮಾಡುವಾಗ ಮಂಗಳ ತಳಿ ಸೂಕ್ತ. ಮಂಗಳ ತಳಿಯ ಗಿಡಗಳು ಕೂಡ ಸ್ವಲ್ಪ ತೋರ, ಸೋಗೆ ಕೂಡ ದೊಡ್ಡದು, ಮತ್ತೆ ಅಡಿಕೆ ಕೂಡ ಸ್ವಲ್ಪ ದೊಡ್ಡ ಜಾಸ್ತಿ. ಆದ್ರೆ ಭಾರ ಬೇರೆ ರತ್ನಗಿರಿ ಅದಕ್ಕೆಲ್ಲ ಹೋಲಿಸಿದ್ರೆ ಭಾರ ಕಡಿಮೆ. 1972ರಲ್ಲಿ ಮಂಗಳ ತಳಿಯನ್ನು ತಂದ್ರು, ಆದ್ರೆ ವರ್ಷ ಹೋದ ಹಾಗೆ ಅದರ ಗುಣಲಕ್ಷಣ ಕಡಿಮೆ ಆಗ್ತಾ ಹೋಯಿತು. ಹಾಗಾಗಿ 1985ರಲ್ಲಿ ಇಂಟರ್ಸೇ ತಳಿಯನ್ನು ತಂದ್ರು. ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ನನಗೆ ಗೊತ್ತಿರೋದನ್ನು ನಾನು ಉತ್ತರ ಕೊಡ್ತೇನೆ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ. ನಮಸ್ತೆ.